The day 3 content creation 21 days challenge ಗೆ ಎಲ್ರಿಗೂ ಸ್ವಾಗತ. Welcome once again to our day 3 21 days content creation ಗೆ ಸ್ವಾಗತ ಎಲ್ರಿಗೂ. How are you all? Type in the chat box, in the comment section, how are you? So which you are watching me? Instagram, then Insta ಅಂತ ಟೈಪ್ ಮಾಡಿ, YouTube ಅಲ್ಲಿ ಅಂದ್ರೆ YouTube ಅಂತ ಟೈಪ್ ಮಾಡಿ. ವೆಲ್ಕಮ್. ಸೊ ಡೇ 1 ಅಲ್ಲಿ ನಾವೇನ್ ಮಾತಾಡಿದ್ವಿ? ಹೌ ಮೆನಿ ಆಫ್ ಯು ರಿಮೆಂಬರ್? ಸೊ ಕರ್ನಾಟಕದ ಉದ್ಯಮಿಗಳು BTA ಮೆಂಬರ್ಸ್ ಶುಡ್ ಬಿಕಮ್ ಅ ಇನ್ಫ್ಲೂಯೆನ್ಸಿಂಗ್ ಬಾಸ್. ಏನಾಗಿರ್ಬೇಕು? ಇನ್ಫ್ಲೂಯೆನ್ಸ್. ಟೈಪ್ ಇನ್ ದ ಚಾಟ್ ಬಾಕ್ಸ್ ಇನ್ಫ್ಲೂಯೆನ್ಸ್. ಡೇ 2 ವಿ ಸ್ಪೋಕ್ ಅಬೌಟ್ ವಾಟ್ ಇಸ್ ದಟ್? ಸಮಥಿಂಗ್ ವೆರಿ ಇಂಪಾರ್ಟೆಂಟ್. ಹೌ ಮೆನಿ ಆಫ್ ಯು ರಿಮೆಂಬರ್? ಎಷ್ಟು ಥರದ ಕಾಂಟೆಂಟ್ ಮಾಡೋದು? ಏನ್ ಕಾಂಟೆಂಟ್ ಮಾಡೋದು? 32 ಟೈಪ್ ಆಫ್ ಕಾಂಟೆಂಟ್ ಸಿಗ್ತಾ ನಿಮಗೆ. ಕಾಂಟೆಂಟ್ 32ದು ಡಿಡ್ ಯು ಆಲ್ ಗಾಟ್ ದಟ್ ಒನ್ ಇಮೇಜ್? ಆ ಇಮೇಜ್ ನಿಮ್ಗೆ ಬೇಕಂದ್ರೆ ಯೂಟ್ಯೂಬ್ನಲ್ಲಿ ನಮ್ದೊಂದು ಡಿಸ್ಕ್ರಿಪ್ಷನಲ್ಲಿ ಯೂಟ್ಯೂಬಲ್ಲಿ ಏನಿದೆ, ಮಾಸ್ಟರ್ ಕೋಚ್ ಸತ್ಯ ಯೂಟ್ಯೂಬ್, ಮಾಸ್ಟರ್ ಕೋಚ್ ಸತ್ಯ BTA ಯೂಟ್ಯೂಬಲ್ಲಿ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಇದೆ, ಕಮ್ಯುನಿಟಿ ಗ್ರೂಪ್ ಇದೆ. ಜಾಯ್ನ್ ಅವರ್ ಕಮ್ಯುನಿಟಿ. ಅಲ್ಲಿ ಆಲ್ರೆಡಿ ನಿಮ್ಗೆ ಶೇರ್ ಮಾಡಿದ್ದೀನಿ. ಇಫ್ ಯು ನ್ಯೂಲಿ ಜಾಯ್ನ್ ಆಲ್ಸೋ ಐ ವಿಲ್ ರೀಶೇರ್ ದಟ್, ರೈಟ್? ಸೊ ಇವತ್ತಿನ ಟಾಪಿಕ್ ಡೇ 3 ಟಾಪಿಕ್. ಅದಕ್ಕಿಂತ ಮುಂಚೆ ಕೇಳ್ತೀನಿ ನಾನು, ವಾಟ್ ಡಿಡ್ ಯು ಡೂ? ನಿನ್ನೆ ಕಾಂಟೆಂಟ್ ಮಾಡಿದ್ದು ಕಲ್ತ್ಕೊಂಡು ಇವತ್ತೇನಾದ್ರು ಕಾಂಟೆಂಟ್ ಮಾಡಿದ್ದೀರಾ? ಮಾಡಿದ್ರೆ ಯಾವ್ದು ಮಾಡಿದ್ರಿ? ವಿಡಿಯೋ ಮಾಡಿದ್ರಾ? ಪೋಸ್ಟರ್ ಮಾಡಿದ್ರಾ? ಯಾವ ಥರದ ವಿಡಿಯೋ ಮಾಡಿದ್ರಿ? ಟೈಪ್. ಐ ವಾಂಟ್ ಟು ರೀಡ್ ಇಟ್. ಟೈಪ್. ಪೋಸ್ಟರ್, ರೀಲ್, ವಿಡಿಯೋ, 32 ಟೈಪ್ ಆಫ್ ಡಿಫ್ರೆಂಟ್ ಕಾಂಟೆಂಟ್ಸ್ ಬಗ್ಗೆ ಮಾತಾಡಿದೆ. ಯಾವ್ದು ಮಾಡಿದ್ರಿ? ಎಷ್ಟು ವ್ಯೂ ಬಂತು? ಐ ಆಮ್ ವೇಟಿಂಗ್. ಆಸಮ್. Congratulations. Super, super, super. Welcome everybody. Now, ಇವತ್ತಿನ ಟಾಪಿಕ್ ಏನು? Something very interesting. Copywriting versus content creation. ಸತ್ಯ ಅವರೇ, ನೀವೇ ತಾನೇ ಚಾಲೆಂಜ್ ಕೊಟ್ಟಿದ್ದೀರಾ ಕಾಂಟೆಂಟ್ ಕ್ರಿಯೇಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಇದೇನು ಹೊಸ ಕಾಪಿ ರೈಟಿಂಗು? ಕಾಪಿ ರೈಟಿಂಗ್ ನಾವೆಲ್ಲ ಕಾಪಿ ಹೊಡೆದಿದ್ದೀವಿ ಸ್ಕೂಲಲ್ಲಿ, ಕಾಲೇಜಲ್ಲಿ. ಸಾರಿ, ಐ ಆಮ್ ಜಸ್ಟ್ ಜೋಕಿಂಗ್, ರೈಟ್? ಸೊ ಕಾಪಿ ಅಂತ ಹೇಳಿದ್ರೆ ದರ್ ಇಸ್ ಸಮ್ ವೇ ಯು ರೈಟ್ ವೇರ್ ಅಪೋಸಿಟ್ ಪರ್ಸನ್ ನಾವೇನು ಅನ್ಕೊಂಡಿದೀವಿ ಅದನ್ನ ಮಾಡತಕ್ಕಂಥದ್ದನ್ನ ಕಾಪಿ ರೈಟಿಂಗ್ ಅಂತ ಕರಿತೀವಿ. ಕಾಂಟೆಂಟ್ ಕ್ರಿಯೇಷನ್ ಅಥವಾ ಸ್ಕ್ರಿಪ್ಟ್ ರೈಟಿಂಗ್ ಅಂತ ಹೇಳಿದ್ರೆ ಮಾಹಿತಿಗಳನ್ನ, ಒಂದು ವಿಚಾರಗಳನ್ನ ಒಂದು ಕ್ರಮಬದ್ಧವಾಗಿ ಬರೆಯೋದು ಕಾಂಟೆಂಟ್ ಕ್ರಿಯೇಷನ್. ವೆಲ್, ಏನಕ್ಕೆ ನಾವು ಇದನ್ನ ಕಲಿಬೇಕು? ಬಾಸ್ ಆಗಿ ಸುಮ್ಮನೆ ವಿಡಿಯೋ ಮಾಡಿದ್ರೆ ತುಂಬಾ ಜನ ನೋಡಲ್ಲ. ಯಾವುದೋ ಒಂದು ಪೋಸ್ಟರ್ ಮಾಡಿ ಹಾಕಿದ್ರೆ ಪೀಪಲ್ ಡಸಂಟ್ ವಾಚ್ ದಿಸ್ ಆರ್ ರೀಡ್ ಇಟ್. ಏನೋ ಇಮೇಲ್ ಕಳಿಸಿದ್ರಿ ಅಥವಾ ಅಡ್ವರ್ಟೈಸರ್ ಸ್ಕ್ರಿಪ್ಟ್ ಬರೆದ್ರಿ, ಆಡ್ ಕಾಪಿ ಅಂತ ಕೇಳಿದ್ದೀರಾ? ಅಡ್ವರ್ಟೈಸ್ಮೆಂಟ್ ಕಾಪಿ. ಏನು ಅಡ್ವರ್ಟೈಸ್ಮೆಂಟ್ ಕಾಪಿ? ಯಾಕೆ ಇದನ್ನ ನಾವು ಕಲಿಬೇಕು? Sorry. Okay, give me a minute. Okay. Let me fix this. Thank you. Done. Clear? Type clear anta. Thank you. ನನ್ನ ಮೊಬೈಲ್ ಸ್ವಲ್ಪ ಕೆಳಗಡೆ ಬಿತ್ತು. So there was a little disturbance. Not in the YouTube, but in the Insta. It's a clear. Type Insta family clear at the chat box. Give me some thumbs up. Okay, give me some. Okay, let me make this little all right. Super. Now it's clear. Thank you, Darshan Organic. Thank you, everybody. So type in the chat box. I want some interaction. See, if there is no interaction, what happens? ಖುಷಿ ಆಗಲ್ಲ ನನಗೆ. ಐ ಲವ್ ಇಂಟ್ರಾಕ್ಷನ್. ಬಿಕಾಸ್ ನನಗೆ ಗೊತ್ತಾಗುತ್ತೆ ನೀವೇನು ಮಾಡ್ತಾ ಇದ್ದೀರಾ, ಏನು ಮಾಡ್ತಾ ಇಲ್ಲ. ಐ ನೀಡ್ ಯು ಟು ರೈಟ್ ಇನ್ ದ ಚಾಟ್ ಬಾಕ್ಸ್ ಆರ್ ಇನ್ ದ ಕಮೆಂಟ್ ಸೆಕ್ಷನ್ ಆ್ಯಂಡ್ ಗಿವ್ ಮಿ ಸಮ್ ಥಮ್ಸ್ ಅಪ್. ವಿಶ್ ಮಾಡಿದಾಗ ಖುಷಿ ಆಗುತ್ತೆ. ಓಕೆ, ಯಾ ಮೆನಿ ಪೀಪಲ್ಗೆ ಯೂಸ್ ಆಗ್ತಾ ಇದೆ. ಐ ಆಮ್ ಗೋಯಿಂಗ್ ಟು ಡೂ ದಿಸ್. ಬಟ್ ಇನ್ನೂ ತುಂಬ ಖುಷಿಯಾಗಿ ಮಾಡಬೇಕು ನನಗೆ ಅಂತ ಹೇಳಿದ್ರೆ, ವಾಟ್ ಐ ನೀಡ್ ಫ್ರಮ್ ಎವ್ರಿಬಡಿ, ಐ ನೀಡ್ motivation from all of you. Will you do this? How many of you will do this? Yeah.
I'm waiting eagerly. Yes, ಮಾಡ್ತೀನಿ ಅನ್ನೋ type. Give me some thumbs up. Give me some thumbs up and heart symbol. Okay, thank you. Super. Well, ಕಾಪಿ ರೈಟಿಂಗ್ ಅಂತ ಹೇಳಿದ್ರೆ ಕಡಿಮೆ ಸಮಯದಲ್ಲಿ ನಾವು ಏನು ಅಂದ್ಕೊಂಡಿದ್ದೀವಿ, ಏನು ಮಾಹಿತಿನ ಹಂಚ್ಕೊಬೇಕು ಅಂದ್ಕೊಂಡಿದ್ದೀವಿ, ಆಪೋಸಿಟ್ ಪರ್ಸನ್ ಎಸ್ ಅನ್ಬೇಕು, ಅದನ್ನು ತಗೊಬೇಕು. ಅದು ತಗೊಂಡಿಲ್ಲ ಅಂದರೆ ಏನಾಗುತ್ತೆ? ಸೊ ವಾಟ್ ಹ್ಯಾಪನ್ಸ್ ಇಸ್ ಇಟ್ಸ್ ಜಸ್ಟ್ ಎ ವೇಸ್ಟ್ ಆಫ್ ಟೈಮ್, ರೈಟ್? ಸೊ ಎಫರ್ಟ್ ಹಾಕಿದ್ದೀವಿ, ಎನರ್ಜಿ ಕೊಟ್ಟಿದ್ದೀವಿ, ರಿಸಲ್ಟ್ ಮಾತ್ರ ಏನಾಯಿತು, ಬಂದಿಲ್ಲ, ಹಂಗಾಗುತ್ತೆ. ಸೊ ಹಾಗೆ ಹಾಕ್ಕೊಡ್ದಂದ್ರೆ ಏನು ಮಾಡ್ಬೇಕು ನಾವು? ವಾಟ್ ವಿ ನೀಡ್ ಟು ಡೂ? ರೈಟ್ ಎಫೆಕ್ಟಿವ್ ಕಾಪಿ. ಗಿವ್ ಅನ್ ಎಕ್ಸಾಂಪಲ್. ಮನೆ ಕಟ್ಟಕ್ಕೆ ಮುಂಚೆ ಏನೇನು ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀವಿ. ಸೊ ಇಫ್ ಯು ರೈಟ್ ದಿಸ್, ಓಕೆ, ಏನೋ ಹೇಳ್ಕೊಡ್ತಾರೆ ಅಂತ ಬರ್ತಾರೆ. ಈ 7 ತಪ್ಪುಗಳು ನೀವು ಮಾಡಿಲ್ಲ ಅಂದರೆ ಮಿನಿಮಮ್ 3 ಲಕ್ಷ ರೂಪಾಯಿ ಮನೆ ಕಟ್ಟಬೇಕಾದ್ರೆ ಉಳಿಸ್ತೀರಾ? 3 ಲಕ್ಷ ಉಳಿಸ್ತೀರಾ ಈ ತಪ್ಪುಗಳು ಮಾಡಿಕೊಡ್ದ? ವಾಚ್ ದ ಫುಲ್ ವಿಡಿಯೋ. ದೇನ್ ಏನಾಗುತ್ತೆ? ಅಟೆನ್ಷನ್ ಗ್ರ್ಯಾಬ್ ಆಗುತ್ತೆ. ಜನ ನಮ್ಮನ್ನೇನು ಮಾಡ್ತಾರೆ? ಅಟೆನ್ಷನ್ ಗ್ರ್ಯಾಪ್ ಆಗುತ್ತೆ. ಆ್ಯಂಡ್ ದೆನ್ ದೇ ವಿಲ್ ವಾಚ್ ಅವರ್ ಪಾಂಪ್ಲೆಟ್ ಇರ್ಬೋದು, ಇಮೇಲ್ ಇರ್ಬೋದು, ಆರ್ ವಿಡಿಯೋ ಇರ್ಬೋದು, ರೀಲ್ ಇರ್ಬೋದು. ಎಫೆಕ್ಟಿವ್ ಆಗಿ ಜನ ತುಂಬ ನೋಡ್ತಾರೆ. ಸೊ ಎಷ್ಟು ಜನರು ವಿಡಿಯೋ ನೋಡಬೇಕು, ಎಷ್ಟು ಜನ ಕಾಂಟೆಂಟ್ ವೈರಲ್ ಆಗಬೇಕು, ಟೈಪ್ ಮೀ ಅಂತ ಚಾಟ್ ಬಾಕ್ಸಲ್ಲಿ. ಸೊ ಕಾಂಟೆಂಟ್ ಕ್ರಿಯೇಷನ್ ಇದೆಯಲ್ಲ, ಇದು ಮಾಹಿತಿ ಕೊಡುವಂಥದ್ದು. ಐ ಆಮ್ ಗಿವಿಂಗ್ ಯು, ಬಟ್ ನಿಮ್ಮ ಕಾಂಟೆಂಟ್ ವೈರಲ್ ಆಗಬೇಕು, ತುಂಬ ಜನ ನೋಡಬೇಕು. ಈ 21 ದಿನದ ಚಾಲೆಂಜಲ್ಲಿ ಎಷ್ಟು ಜನರಿಗೆ ನೋಡಬೇಕಂತ ಆಸೆ ಇದೆ? ಲೈಕ್ ನನ್ನ ಗೋಲ್ ಏನಂದರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಒಂದು 2500 ಜನ ಎಕ್ಸ್ಟ್ರಾ ಫಾಲೋವರ್ ಆಗಬೇಕು. ಇನ್ಸ್ಟಾ ಫ್ಯಾಮಿಲಿಯಲ್ಲಿ ಒಂದು 5-10 ಜನ ಫಾಲೋವರ್ ಎಕ್ಸ್ಟ್ರಾ ಆಗಬೇಕು. ನನ್ನ ಪರ್ಸ್ನಲ್ ಗೋಲು. ಹಾಗೆ ನೀವು ಈ 21 ಡೇಸಲ್ಲಿ ಗ್ರೇಟ್ ರಿಸಲ್ಟ್ ಪಡಿಬೇಕು. ದೆನ್ ಅಟೆಂಡ್ ಮೈ ವೆಬಿನಾರ್. ಇಫ್ ಯು ಆರ್ ನಾಟ್ ಎಟ್ ಮೈ BTM member, become a BTM member, earn 5 lakh rupees extra. That's my goal for all of you. Right? Are you ready? Type ready. 10 ಸ್ಟೆಪ್ಸ್ ಇದೆ ನೀವು ಕಾಪಿ ರೈಟಿಂಗ್ ಮಾಸ್ಟರ್ ಆಗಲಿಕ್ಕೆ. ಎಷ್ಟಿದೆ? ಟೈಪ್ 10 ಅಂತ ಚಾಟ್ ಬಾಕ್ಸಲ್ಲಿ. ಟುಡೇ ಮೇ ಬಿ ಅನದರ್ 3-4-5 minutes ಎಕ್ಸ್ಟ್ರಾ ಆಗ್ಬೋದು, ನಾಟ್ ಜಸ್ಟ್ ಇನ್ 20 minutes. So I'll continue this. Right? First thing, when you write any copy, first thing, ನಮ್ಮ ಕಸ್ಟಮರ್ನ ಅರ್ಥ ಮಾಡ್ಕೊಬೇಕು. ಯಾವ ಏಜು, ನಾವು ಯಾರಿಗಿದನ್ನ ಈ ಕಾಪಿನ ಬರೀತಾ ಇದ್ದೀವಿ, ಈ ಮಾಹಿತಿ ಯಾರ ಜೊತೆ ಹಂಚ್ಕೊಳ್ತಾ ಇದ್ದೀವಿ. ಮನೆ ಕಟ್ಟಬೇಕಂತ ಆಸೆ ಇದೆಯಾ? ನೋಬಡಿ ವಿಲ್ ವಾಚ್. ಹೇ, ನೀವು ಬ್ಯಾಂಕ್ ಮ್ಯಾನೇಜರ್ ಆಗಿದ್ದೀರಾ, ರಿಟೈರ್ಡ್ ಸ್ಟೇಜಲ್ಲಿ ಇದ್ದೀರಾ, ಇನ್ನೊಂದು 5-10 ವರ್ಷದಲ್ಲಿ ಮನೆ ಕಟ್ಟಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಸೊ ನಿಮ್ಮ ಮನೆ ಕಟ್ಕೊಡ್ತೀನಿ. ರಿಟೈರ್ಡ್ ಆಗೋಕ್ಕೆ ಮುಂಚೆ ಮನೆ ಕಟ್ಟಲಿಲ್ಲ ಅಂದರೆ ಹತ್ರ ಇರೋ ಡಿಸಿಷನ್ ತೊಗೊಳ್ತಾರೆ. ರಿಟೈರ್ಡ್ ಆಗಿರೋ ದೇ ಡಿಸೈಡ್, ಲೆಟ್ಸ್ ಸೇ ಲೈಕ್ ಸಾಫ್ಟ್ವೇರ್ ಇಂಜಿನಿಯರ್ಸ್, ಬೇಗ ಮನೆ ಕಟ್ಟಬೇಕು, ಬಟ್ ಭಯ ಇದೆ. ಏನಕ್ಕೆ ಭಯ ಇದೆ? ಸೊ ಯು ಚೂಸ್ ಯುವರ್ ರೈಟ್ ಆಡಿಯನ್ಸ್. ನಿಮ್ಮ ಕ್ಲೈಂಟ್ಸ್, ನಿಮ್ಮ ಕಸ್ಟಮರ್ನ ಅರ್ಥ ಮಾಡ್ಕೊಂಡಿರ್ಬೇಕು. ನೀವು ಯಾವ ಏಜು, ಯಾವ ಕ್ಯಾಟಗರಿ, ಎಲ್ಲಿದ್ದಾರೆ. ಸೊ ನಾವು ಅವಾಗೇನಾಗುತ್ತೆ, ನಿಮ್ಮ ಮೆಸೇಜ್ ಟು ಮಾರ್ಕೆಟ್ ಬಿಕಮ್ ವೆರಿ ಥರೋ ಆ್ಯಂಡ್ ವೆರಿ ಸ್ಪೆಸಿಫಿಕ್. ಮೊದಲನೇದು ಕಾಪಿ ರೈಟಿಂಗಲ್ಲಿ ಟೈಪ್ ಕಸ್ಟಮರ್ ಅಂತ ಚಾಟ್ ಬಾಕ್ಸಲ್ಲಿ. ಕಸ್ಟಮರ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿರಬೇಕು. ಎರಡನೇದು, ಯು ಶುಡ್ ಕಾಪಿ ರೈಟಿಂಗಲ್ಲಿ ಮೊದಲನೇದು ಆ್ಯಕ್ಷನ್ ತಗೊಬೇಕು. ಏನೋ ನೀವು ಮಾಡೋ ವಿಡಿಯೋ ಅಪೋಸಿಟ್ ಪರ್ಸನ್ ಏನು ತೊಗೊಂಡಿರ್ಬೇಕು? ಆ್ಯಕ್ಷನ್. ಇಫ್ ದೇ ಆರ್ ನಾಟ್ ಟೇಕಿಂಗ್ ಆ್ಯಕ್ಷನ್, ಟೈಪ್ ಆ್ಯಕ್ಷನ್ ಅಂತ ಚಾಟ್ ಬಾಕ್ಸಲ್ಲಿ, ದೇ ವಿಲ್ ನಾಟ್ ಬೈ. ಸೊ ಆ್ಯಕ್ಷನ್ ತೊಗೊಬೇಕಂದ್ರೆ ಏನು ಬಂದಿರಬೇಕು ನಿಮ್ಮಲ್ಲಿ ಅಂದರೆ, ಕನ್ಸ್ಯೂಮರ್ ಸೈಕಾಲಜಿ ಗೊತ್ತಿರಬೇಕು, ಬೈಯಿಂಗ್ ಸೈಕಾಲಜಿ ಗೊತ್ತಿರಬೇಕು. ಬೈಯಿಂಗ್ ಸೈಕಾಲಜಿ ಅಂದರೆ, ಲೆಟ್ಸ್ ಸೇ ಯು ಆರ್ ಇನ್ ಜ್ಯುವೆಲರಿ ಬಿಸ್ನೆಸ್. ವಾಟ್ ಈಸ್ ದೇರ್ ಪ್ರಾಬ್ಲಮ್? ಯು ಆರ್ ಆಯುರ್ವೇದಿಕ್ ಡಾಕ್ಟರ್ ಇದ್ದೀರಾ ನೀವು, ಅವ್ರ ಪ್ರಾಬ್ಲಮ್ ಏನು? ಡಾಕ್ಟರ್ ಆಗಿ ನಿಮ್ಮ ಪೇಷಂಟ್ಸ್ ಪ್ರಾಬ್ಲಮ್ ಏನು? ನೀವು ಸ್ಕೂಲ್ ನಡೆಸ್ತಾ ಇದ್ದೀರಾ, ಪ್ಯಾರೆಂಟ್ಸ್ ಇಶ್ಯೂ ಏನು? ರೈಟ್? And if you are automobile industry, B2B business, what's your problem? So, like, ನಾನೊಂದು ವಿಡಿಯೋ ಹಾಕಿದ್ದೆ. 50 ವರ್ಷ ದಾಟಿದವರು, 50 years ದಾಟಿದವರು ಆನ್ಲೈನ್ ಬಿಸ್ನೆಸ್ ಮಾಡೋಕ್ಕಾಗುತ್ತಾ? ಟೆನ್ಷನಲ್ಲಿ ಇದ್ದೀರಾ? ಯಾಕಾಗಲ್ಲ ಅಂದರೆ, ಮೈಂಡ್ ಕಲಿಯೋಕ್ಕಾಗಲ್ಲ ವಯಸ್ಸಾದ್ಮೇಲೆ, ಹೊಸ ವರ್ಡ್ಸ್ ತಲೆಗೆ ಹೋಗಲ್ಲ. ನಾವು ಸಡನ್ಲಿ ಕರೆಕ್ಟ್ ಅಲ್ವಾ, ಇದು ನನಗೆ ಹೇಳ್ದಂಗೆ. ಸೊ ದಿಸ್ ವಿಡಿಯೋ, 1.25 ನಿಮಿಷದ ವಿಡಿಯೋ, more than 5,000 views ಬಂತು ಒಂದು ದಿನದಲ್ಲಿ. ಗುಡ್. ಸೊ ನಾವು ವೆನ್ ಯು ರೈಟ್ ಕಸ್ಟಮರ್ ಪೇನ್ ಪಾಯಿಂಟ್, ಡಿಸೈರ್, ಕನ್ಸ್ಯೂಮರ್ ಬೈಯಿಂಗ್, ಏನಿದೆ, ಆ ಒಂದು ವಿಡಿಯೋ ನನಗೆ 10 ಲೀಡ್ಸ್ ತಂದು ಕೊಡ್ತು.
How many of you feel wow? So now ನಮ್ಮ ಸೈಕಲಾಜಿ, ಕನ್ಸ್ಯೂಮರ್ ಬೈಯಿಂಗ್ ಸೈಕಲಾಜಿ ನಾವು ತಿಳ್ಕೊಬೇಕಾಗತ್ತೆ. ರೈಟ್, ಯು ಹ್ಯಾವ್ ಟು ಬಿಕಮ್ ಅ ಮಾಸ್ಟರ್ ಇನ್ ದ ಸೈಕಲಾಜಿ ಆಫ್ ಬೈಯಿಂಗ್. ಸೊ ಏನು ಪ್ರಾಬ್ಲಮ್ ಇದೆ, ಆ ಪ್ರಾಬ್ಲಮ್ನ ನಾವು ಕರೆಕ್ಟಾಗಿ ಹೇಳಿದಾಗ, ಟೈಮ್ ಪ್ರಾಬ್ಲಮ್, ಮನಿ ಪ್ರಾಬ್ಲಮ್, ಡಿಸಿಷನ್ ಮೇಕಿಂಗ್ ಪ್ರಾಬ್ಲಮ್, ರೈಟ್. ಸೊ ಹೌ ಮೆನಿ ಆಫ್ ಯು ವಾಂಟ್, ಲೈಕ್ ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ, ನೀವು ಏಜೆನ್ಸಿಗಳು ದುಡ್ಡು ಕೊಟ್ಟು ಅವ್ರು ಏನು ಮಾಡ್ತಾ ಇದ್ದಾರೆ ನಿಮ್ಗೆ ಅರ್ಥ ಆಗದಿರಂಗೆ. ಹೌ ಮೆನಿ ಆಫ್ ಯು ಡೋಂಟ್ ವಾಂಟ್ ಟು ವೇಸ್ಟ್ ಮನಿ? ಟೈಪ್ ನೋ ವೇಸ್ಟ್ ಮನಿ. ನಾವು ಕಲಿಬೇಕು. ಕಲೀಲಿಲ್ಲ ಅಂದರೆ ಏನಾಗುತ್ತೆ? ಸೊ ಮೋಸ್ಟ್ ಆಫ್ ದ ಟೈಮ್ ನಾವು ಕಲೀಲಿಲ್ಲ ಅಂದಾಗ ಏನಾಗುತ್ತೆ, ಓಕೆ ಇವರು ಸರ್ವಿಸ್ ಕೊಟ್ಟು ಇವ್ರು ನಮಗೆ ಸರಿ ಕೊಡಲಿಲ್ಲ, ಇದು ಆಗಿಲ್ಲ, ವಿ ಕೀಪ್ ಆನ್ ಕಂಪ್ಲೇನಿಂಗ್. ಕರೆಕ್ಟ್. ಸೊ ಲರ್ನ್ ದ ಸೆಲ್ಲಿಂಗ್ ಸೈಕಾಲಜಿ, ಬೈಯಿಂಗ್ ಸೈಕಾಲಜಿ. ಕನ್ಸ್ಯೂಮರ್ ಏನು ಮಾತಾಡಿದ್ರೆ ತಗೊಳ್ತಾರೆ, ದಟ್ಸ್ ದ ಸೆಕೆಂಡ್ ಪಾಯಿಂಟ್. ಫಸ್ಟ್ ಪಾಯಿಂಟ್ ಕಸ್ಟಮರ್ ಅಂಡರ್ಸ್ಟ್ಯಾಂಡಿಂಗ್. ದಿಸ್ ಥರ್ಡ್ ಪಾಯಿಂಟ್ ಈಸ್ ಕಾಪಿ ರೈಟಿಂಗ್ ಫ್ರೇಮ್ವರ್ಕ್. ಆಲ್ ಆಫ್ ಯು ಟೈಪ್ ಕಾಪಿ ರೈಟಿಂಗ್ ಫ್ರೇಮ್ವರ್ಕ್. ವಾಟ್ ಈಸ್ ಕಾಪಿ ರೈಟಿಂಗ್ ಫ್ರೇಮ್ವರ್ಕ್ ಅಂದರೆ, I'll give you something called a very simple, very, very powerful ABC format. Attention ಅಥವಾ attraction ಇರಬೇಕು. ಫಸ್ಟ್ ವರ್ಡ್, ಫಸ್ಟ್ ಲೈನ್. ಟೈಪ್ ಅಟ್ರಾಕ್ಷನ್. ಕಾಪಿರೈಟಿಂಗ್ ಫ್ರೇಮ್ವರ್ಕ್ ಇದು. ಫಸ್ಟ್ ಲೈನ್, ಫಸ್ಟ್ ವರ್ಡ್, ಫಸ್ಟ್ ಸ್ಟೇಟ್ಮೆಂಟ್ ಶುಡ್ ಬಿ ವೆರಿ ಪವರ್ಫುಲ್. ನನ್ನೊಂದು ಇನ್ಸ್ಟಾಗ್ರಾಮಲ್ಲಿ 4 ಲಕ್ಷ ವ್ಯೂ ಹೋಗಿದೆ ಹೆಣ್ಮಕ್ಳ ಬಗ್ಗೆ ಮಾತಾಡಿರೋದು. ಸಖತ್ ಫಸ್ಟ್ ಲೈನ್ ಸೂಪರ್ ಆಗಿದೆ ಕಾಪಿ ರೈಟಿಂಗಲ್ಲಿ. ಏನದು, ಡಬಲ್ ಡಿಗ್ರಿ ಓದಿದ್ರು ಮದುವೆ ಆದಮೇಲೆ ಮನೆಯಲ್ಲೇ ಬರೀ ಕಿಚನಲ್ಲೇ ಕೂತ್ಕೊಂಡಿದ್ದೀರಾ, ಚಿಕ್ಕದಕ್ಕೂ ದುಡ್ಡು ಕೇಳಲಿಕ್ಕೆ ಬೇಜಾರಾಗ್ತಾ ಇದೆಯಾ ಹಸ್ಬೆಂಡ್ಗೆ, ಎಲ್ಲದಕ್ಕೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದ್ದೀನಿ ಅನಿಸ್ತಾ ಇದೆಯಾ, ಬೆಳಗ್ಗೆದೋಳು ಕಿಚನಲ್ಲಿ ಕೆಲಸ ಮಾಡು, ಮಕ್ಳನ್ನ ಕಳಿಸು, ಮಧ್ಯಾಹ್ನದಲ್ಲಿ ಮನೆ ಕೆಲಸ ಮಾಡು, ಸಂಜೆ ಆಗಲಿ ಸುಸ್ತಾಗಿರುತ್ತೆ, ಮತ್ತು ಮಕ್ಕಳು, ಹಸ್ಬೆಂಡ್, ಅತ್ತೆ ಮಾವ ಬರೀ ಚಾಕ್ರಿ ಮಾಡಿಕೊಂಡು, ಡು ಯು ಫೀಲ್ ಯು ಆರ್ ಫ್ರಸ್ಟ್ರೇಟೆಡ್? ದಿಸ್ ವಾಸ್ ಅನ್ ಅಮೇಝಿಂಗ್ ಲೈನ್. ಅಟೆನ್ಷನ್ ಫಸ್ಟ್. ಸೊ ಟೈಪ್ ಅಟೆನ್ಷನ್ ಎಲ್ಲರೂ. ಅಟೆನ್ಷನ್, ಅಟ್ರಾಕ್ಷನ್. ದ ಸೆಕೆಂಡ್ ವರ್ಡ್ ಬಿಗ್ ಪ್ರಾಮಿಸ್. ವಾಚ್ ಮೈ ಫುಲ್ ವಿಡಿಯೋ, ಐ ವಿಲ್ ಟೆಲ್ ಯು. ಮನೆ ಕೆಲಸ ಮಾಡೋದು ತಪ್ಪಲ್ಲ, ಆದರೆ ಸ್ವಂತ ಐಡೆಂಟಿಟಿ ಕ್ರಿಯೇಟ್ ಮಾಡಿದ್ರೆ ತಪ್ಪು. ವಾಟ್ ಯು ಕ್ಯಾನ್ ಡೂ, ನಿಮ್ಮ ಮನೆಯಲ್ಲೇ ಇದು ಬಿಸ್ನೆಸ್ ಮಾಡ್ಬೋದು. ಯು ಕ್ಯಾನ್ ಟೀಚ್ ಎಜುಕೇಷನ್, ಟ್ಯೂಷನ್, ಟೈಲರಿಂಗ್, ರಂಗೋಲಿ ಬಿಡಿಸೋದು, ಅಥವಾ ಲೈಕ್ ಇಫ್ ಯು ನೋ ಹೌ ಟು ಡೂ ಮೇಕಪ್, ದಟ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ, ದುಡ್ಡು ಮಾಡಿ, ಆನ್ಲೈನಲ್ಲಿ ಮಾಡಿ. ಬಿಗ್ ಪ್ರಾಮಿಸ್. ಮಂತ್ಲಿ 1,50,000 ದುಡಿದ್ರೆ ಹೆಂಗಿರುತ್ತೆ? ಸೊ ಐ ಸ್ಪೋಕ್ ದಟ್. ನೆಕ್ಸ್ಟ್ ಈಸ್ ಬಿಗ್ ಪ್ರಾಮಿಸ್. ಟೈಪ್ ಪ್ರಾಮಿಸ್. ಬಿಗ್ ಪ್ರಾಮಿಸ್. B, A, attention, ideas. B, a big promise. Then they will watch. The third, ಕಾಲ್ ಟು ಆಕ್ಷನ್. ಐ ಟೋಲ್ಡ್, ನಾನು ಅಟೆಂಡ್ ಮಾಡಿ ವೆಬಿನಾರ್ ಅಂತೇಳಿ 400 ಲೀಡ್ಸ್ ಬಂದಿತ್ತು ನನಗೆ. ಅದರಲ್ಲಿ ಮೋರ್ ದೆನ್ 20 ಪೀಪಲ್ ಬಿಕಮ್ ಎ BTA ಸಿಲ್ವರ್ ಮೆಂಬರ್ ಒಂದು ವಿಡಿಯೋಯಿಂದ. How many of you feel wow? This is about my videos. You can go and watch Instagram ಅಲ್ಲಿ, ರೈಟ್, ವಿಡಿಯೋ ಹಾಕಿದ್ದೀನಿ. You can go and check my profile. If you are not following my Insta page, please follow it. Thank you. Fourth one is powerful headline. If this powerful headline is not catching, new like Instagram post ಅಲ್ಲಿ powerful heading or YouTube ಅಲ್ಲಿ powerful heading, ಹೆಂಗಿರ್ಬೇಕಂದ್ರೆ people should watch full. AI sales powered 5 lakh rupees webinar. AI powered sales mastery 5 lakhs turnover mastery program. AI sales power 5 lakh rupees. So now you need to first claim AI sales powered 5 lakhs mastery, sales mastery webinar. So you have to write one title, ಸಖತ್ ಅಟೆನ್ಷನ್ ಪಡಿಬೇಕು. ರೈಟ್ ನಾವು ಇದಕ್ಕೆ ಏನು ಟೈಟಲ್ ಹಾಕ್ತಾರೆ, 10 steps to become a copy writing mastery in ಕನ್ನಡ. ಸೊ ಏನಾಗುತ್ತೆ ಅವಾಗ, ಸೊ ಇಟ್ ವಿಲ್ ಅಟೆನ್ಷನ್ ಸಖತ್ತಾಗಿರುತ್ತೆ, ಹೆಡ್ಲೈನ್ ಸಖತ್ತಾಗಿ ಕೂತ್ಕೊಳ್ಳುತ್ತೆ. ಈ 3 ಸ್ಟೆಪ್ಪಿಂದ ಆರೋಗ್ಯನ ಸರಿ ಮಾಡ್ಕೊಳ್ಳಿ, ಲೈಫ್ ಸ್ಟೈಲ್ ಸರಿ ಮಾಡ್ಕೊಳ್ಳಿ. ಸೊ ಯು ನೀಡ್ ಟು ಮೇಕ್ ದಟ್ ಹ್ಯಾಬಿಟ್. ಫಸ್ಟ್ ಪವರ್ಫುಲ್ ಲೈನ್ನ ಬರೆಯೋದು, ರೈಟ್? ದಟ್ಸ್ ಅ 4th step. ದ 5th step, ಟೆಲ್ ಅ ಸ್ಟೋರಿ. ಸೊ ಹಮ್ನಿ ಆಫ್ ಲೈಕ್ ನಾನು ಇವಾಗ ಒಂದು 15 ನಿಮಿಷ ಮಾತಾಡಿದ್ದೀನಿ. 15 ನಿಮಿಷದಲ್ಲಿ ಎಷ್ಟೊಂದು ಸ್ಟೋರಿಗಳು ಹೇಳಿದೆ. ಲೈಕ್ ನನ್ನ ಬಗ್ಗೆ ಸ್ಟೋರಿ ಹೇಳಿದೆ, ಮೆಂಬರ್ಗಳ ಬಗ್ಗೆ ಸ್ಟೋರಿ ಹೇಳಿದೆ, ರೈಟ್? ಟೆಲ್ ದ ಸ್ಟೋರೀಸ್ ವಿಚ್ ಅಟ್ರಾಕ್ಟ್ ಎ ಲಾಟ್. ರೈಟ್ ದ ಎಕ್ಸಾಂಪಲ್ಸ್ನ ಬರೀಬೇಕು ತುಂಬ ಪವರ್ಫುಲ್ ಆಗಿ.
ಸೊ ಇಫ್ ಯು ಡೂ ದಿಸ್ ಯು ಕ್ಯಾನ್ ಸಿ ಕ್ರೇಜಿ ನಿಮ್ಮ ಏನು ವಿಡಿಯೋ ಇರ್ಬೋದು, ಬ್ಲಾಗ್ ಇರ್ಬೋದು, ಇಮೇಲ್ ಇರ್ಬೋದು, ಪೋಸ್ಟರ್ ಇರ್ಬೋದು. ಸೊ ವೆನ್ ಯು ಶೇರ್ ಇಟ್ ಹ್ಯಾಸ್ ಅನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್, ರೈಟ್? ಆ್ಯಂಡ್ ಆ್ಯಡ್ ಪ್ರೂಫ್, 6th ಸ್ಟೆಪ್ ನಿಮ್ಮ ಕಾಪಿ ಬರೆಯೋದ್ರಲ್ಲಿ ಆ್ಯಡ್ ಪ್ರೂಫ್. ರೀಸೆಂಟಾಗಿ ನಾನು 5 ಎಕ್ಸಾಂಪಲ್ಗಳನ್ನ ಒಂದು ವಿಡಿಯೋ ಮಾಡಿದ್ದೀನಿ. ಡಾಕ್ಟರ್ಸ್ ಬಗ್ಗೆ, ಜ್ಯುವೆಲರಿ ಇಂಡಸ್ಟ್ರಿ ಬಗ್ಗೆ, ಕನ್ಸ್ಟ್ರಕ್ಷನ್ ಬಗ್ಗೆ, ಓಕೆ, ಸ್ಕೂಲ್ ಓನರ್ಸ್ ಬಗ್ಗೆ, ಸ್ಕೂಲ್ ನಡೆಸೋ ಬಿಸ್ನೆಸ್ ಓನರ್ಸ್ ಬಗ್ಗೆ. ಸೊ ಅದು ಪ್ರೂಫ್ ತೋರಿಸ್ಬಿಟ್ಟು ನಾನು ವಿಡಿಯೋ ಮಾಡಿದ್ದೀನಿ. ಇಟ್ ವಾಸ್ ಅಮೇಝಿಂಗ್. ಲೈಕ್ ಇಂಟೀರಿಯರ್ ಡಿಸೈನರ್ ಒಬ್ಬರು ಇದ್ದಾರೆ, ಸಹ್ಯಾದ್ರಿ ಇಂಟೀರಿಯರ್ಸ್ ಅಂತ ಹೇಳ್ಬಿಟ್ಟು, ಶಿವಮೊಗ್ಗದಲ್ಲಿ. ಶಿ ಜಾಯಿನ್ ಲಾಸ್ಟ್ ಇಯರ್ 2025 ಡಿಸೆಂಬರಲ್ಲಿ BTS ಸಿಲ್ವರ್ ಮೆಂಬರ್ ಆಗಿ, ನವಂಬರ್ಲಿ, ಡಿಸೆಂಬರ್ ಶಿ ಬಿಕೇಮ್ ಅ ಡೈಮಂಡ್ ಮೆಂಬರ್. ಆ್ಯಂಡ್ ಶಿ ಬಿಕೇಮ್ ವಿತಿನ್ 3 more months ಕ್ವಾಂಟಮ್ ಮೆಂಬರ್ ಆದರು. ಶಿ ಕೇಮ್ ಟು ಬ್ಯಾಂಗ್ಳೂರ್ ಫಾರ್ ಎ ಪವರ್ ಆಫ್ ಸೈಲೆನ್ಸ್ ಪ್ರೋಗ್ರಾಮ್. ನಮ್ಮಲ್ಲಿ ಸುಮಾ ಅಂತ ಹೇಳ್ಬಿಟ್ಟು ಅವ್ರ ಹೆಸರು. ಆ್ಯಂಡ್ ಅಮೇಝಿಂಗ್. ಅದ್ರ ಜೊತೆ ಒಂದು ವಿಡಿಯೋ ಮಾಡಿದೆ, ಆ್ಯಡ್ ವಿಡಿಯೋ ಮಾಡಿದ್ವಿ. ಮೇಡಮ್ BTA ಫೇಕ್ ಅನಿಸುತ್ತಾ ನಿಮಗೆ, ರಿಯಲ್ಲ? ಹೇ ಸತ್ಯ ಸರ್, ನೀವೇ ಹೆಂಗೆ ಹೇಳ್ತೀರಾ? ನಾನು ತಿಂಗ್ಳಿಗೆ 5-6 ಲಕ್ಷ ಕಷ್ಟ ಬೀಳ್ತಾ ಇದ್ದವಳು, ತಿಂಗ್ಳಿಗೆ 30-40 ಲಕ್ಷ ಕತ್ತಿದ್ದೀನಿ ಟರ್ನ್ ಓವರ್. ನೀವೇ ಅವಾರ್ಡ್ ಕೊಟ್ಟಿದ್ದೀರಾ, 5 lakhs ಅಚೀವರ್ ಅವಾರ್ಡು. ನಾನು ಎಲ್ಲ ಸಿಸ್ಟಮ್ ಇಂಪ್ಲಿಮೆಂಟ್ ಮಾಡಿದ್ದೀನಿ, ಸಕ್ಕದಾಗಿ ಬೆಳೀತಾ ಇದ್ದೀನಿ. ದಿಸ್ ವಿಡಿಯೋ ಇಸ್ ಎ ಪ್ರೂಫ್, ಪವರ್ಫುಲ್ ವಿಡಿಯೋ. ಟೈಪ್ ಆ್ಯಡ್ ಪ್ರೂಫ್. ನಿಮ್ಮ ಕಾಪೀಸಲ್ಲಿ ಪ್ರೂಫ್ಸ್ ಇರಬೇಕು. ಕುಡ್ ಬಿ ಎನಿ ಪ್ರೂಫ್. ಸೊ ಕಾಪೀಸಲ್ಲಿ ಪ್ರೂಫ್ ಇಲ್ಲ ಅಂದರೆ ಸಮ್ವೇರ್ ಲೈಕ್ ಕಾಂಟೆಂಟ್ ಆಗುತ್ತೆ, ಇಟ್ ಮೇ ನಾಟ್ ಅಟೆನ್ಷನ್ ಹೋಲ್ಡ್ ಮಾಡೋಕ್ಕಿಲ್ಲ ತುಂಬ ಜನರಿಗೆ. ನೆಕ್ಸ್ಟ್ ಕಮ್ಸ್ ಇಸ್ ಅವರ್ ಮಾಸ್ಟರ್ ಆಗಬೇಕು ಕಾಪಿ ರೈಟಿಂಗಲ್ಲಿ ಅಂತ ಹೇಳಿದ್ರೆ ಪ್ರತಿದಿನ ಬರೆಯೋ ಅಭ್ಯಾಸ ಇರಬೇಕು, ರೈಟಿಂಗ್ ಹ್ಯಾಬಿಟ್. ಸೊ ಆಮೇಲೆ ಕಾಲೇಜ್ ಡ್ರಾಪ್ ಔಟ್ ಗಾಯ್, ಬಟ್ ನನಗೆ ಹೆಂಗಿದು ತುಂಬ ಚೆನ್ನಾಗಿ ಒಗ್ಗಿತ್ತು ಅಂದರೆ ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ನಾನು ವಿಸಿಟಿಂಗ್ ಕಾರ್ಡ್ಸ್ ಬರೀತಾ ಇದ್ದೆ, ಮದುವೆ ಇನ್ವಿಟೇಷನ್ ಕಾರ್ಡು, ಲೆಟರ್ ಹೆಡ್ ಬರೀತಾ ಇದ್ದೆ. ಬರೀ ಅಭ್ಯಾಸ ಒಂದು 5-6 ವರ್ಷ, 7 ವರ್ಷ ಇತ್ತು. ಡೈರೆಕ್ಟ್ ಮಾರ್ಕೆಟಿಂಗ್ ಬಂದೆ. ಡೈರೆಕ್ಟ್ ಮಾರ್ಕೆಟಿಂಗಲ್ಲಿ ಕಾಪಿ ರೈಟಿಂಗ್ ಕಡಿಮೆ ಸಮಯದಲ್ಲಿ 1 ರಿಂದ 1.5 ನಿಮಿಷದಲ್ಲಿ ಸೇಲ್ಸ್ ಮಾಡಿಸ್ಬೇಕು. ಟೀಮ್ ಟ್ರೈನಿಂಗ್ ಕೊಡೋದಕ್ಕೆ ಪ್ರೆಸೆಂಟೇಷನ್ ಬರೀತಾ ಇದ್ದೆ, ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಬರೀತಾ ಇದ್ವಿ. ಅದಾದಮೇಲೆ ಅಡ್ವರ್ಟೈಸ್ಮೆಂಟ್, ಕನ್ನಡ ಪ್ರಜಾವಾಣಿ, ಕನ್ನಡಪ್ರಭ, ಉದಯವಾಣಿ, ಆಮೇಲೆ ವಿಜಯ ಕರ್ನಾಟಕ ಫೇಮಸ್ ಆಗಿದ್ದು. ವಿಜಯ ಕರ್ನಾಟಕದಲ್ಲಿ ಅಡ್ವರ್ಟೈಸ್ಮೆಂಟ್ ಬರೀತಾ ಇದ್ವಿ. 15 ವರ್ಡ್ಸಲ್ಲಿ ನಾವು ಕಾಪಿ ಬರಿಬೇಕಾಗಿತ್ತು. 15 ವರ್ಷ ಬರೆದಿದ್ದೀನಿ ನಾನು. ಫಸ್ಟ್ 5 years ನಾನು ಬರೆದೆ, ಆಮೇಲೆ 10 ವರ್ಷ ಬರೆದಿರೋದನ್ನ ಚೆಕ್ ಮಾಡ್ತಾ ಇದ್ದೆ. ಹೌ ಮೆನಿ ಆಫ್ ಯು ಫೀಲ್ ವಾವ್? ಟೈಪ್ ವಾವ್ ಅಂತ ಚಾಟ್ ಬಾಕ್ಸಲ್ಲಿ. ದ ರೈಟಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು BTA ಸ್ಟಾರ್ಟ್ ಆಗಿ 17 ವರ್ಷ, ಎಷ್ಟು ಟಾಪಿಕ್ಸ್ ಬರೆದಿದ್ದೀನಿ, ಎಷ್ಟು ಕಾಂಟೆಂಟ್ ಬರೆದಿದ್ದೀನಿ, ಎಷ್ಟು ಈಗ ಲಾಸ್ಟ್ 6 yearsಲ್ಲಿ ಎಷ್ಟು ರೀಲ್ ಮಾಡಿದ್ದೀನಿ, ಎಷ್ಟು ವೀಡಿಯೋಸ್, 1 ನಿಮಿಷದಲ್ಲಿ ವೀಡಿಯೋಸ್ ಎಫೆಕ್ಟಿವ್ ಆಗಿ ಮಾಡಿ ಬರೀ ಅಭ್ಯಾಸ ಇರಬೇಕು. ಯು ನೀಡ್ ಟು ರೈಟ್. ಬರೆದ್ರಿ ಮಸಲ್ಸ್ ಇಂಪ್ರೂವ್ ಆಗುತ್ತೆ, ಬರೆಯೋ ಅಭ್ಯಾಸ ಆಗುತ್ತೆ. ಎಷ್ಟು ಜನ ಬರೀತೀರಾ? ಟೈಪ್ ಮೀ ಅಂತ ಚಾಟ್ ಬಾಕ್ಸಲ್ಲಿ. ಬೈ ದ ವೇ, ಹೌ ಮೆನಿ ಆಫ್ ಯು ಆರ್ ಎಂಜಾಯಿಂಗ್ ದಿಸ್ ಸೆಷನ್? ಹೌ ಮೆನಿ ಆಫ್ ಯು ಆರ್ 3ನೇ ದಿನಕ್ಕೆ ಯು ಆರ್ ಫೀಲಿಂಗ್ ವೆರಿ ವ್ಯಾಲ್ಯೂಯಬಲ್? ಐ ನೀಡ್ ಎ ಸ್ಮಾಲ್ ಫೇವರ್ ಫ್ರಮ್ ಆಲ್ ಆಫ್ ಯು. ಕ್ಯಾನ್ ಯು ಇನ್ವೈಟ್ ಸಮ್ 5 friends? 5 ಜನ ಫ್ರೆಂಡ್ಸ್ ಇನ್ವೈಟ್ ಮಾಡ್ತೀರಾ? ಟೈಪ್ ಎಸ್, 5 ಜನಕ್ಕೆ ಇನ್ವೈಟ್ ಮಾಡ್ತೀನಿ. ಲೈಕ್ ಯು ವಿಲ್ ಶೇರ್ ದಿಸ್ ವಿಡಿಯೋಸ್ and Instagram page, and how many would like to reshare this? How many will YouTube channel na follow ಮಾಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ತೀರಾ, ಶೇರ್ ಮಾಡ್ತೀರಾ? ಸೊ 3 ದಿನ ಆಯಿತು. ಸೊ ಇನ್ನೂ 18 ದಿನ ಇದೆ ನಮ್ಮ ಟಾಪಿಕ್. ಥ್ಯಾಂಕ್ ಯು SS Silks, ಮಲ್ನಾಡ್ ಹೋಮ್ ಫುಡ್ಸ್, ಥ್ಯಾಂಕ್ ಯು ಶ್ರೀ ಪ್ರಾಪರ್ಟೀಸ್, ಥ್ಯಾಂಕ್ ಯು, ಧನ್ಯವಾದ. ಥ್ಯಾಂಕ್ ಯು ಸರಸ್ವತಿ, ಥ್ಯಾಂಕ್ ಯು ಸುಜಾತ, ಥ್ಯಾಂಕ್ ಯು ಆಲ್ಕಮಿಕ್ ಕ್ರಿಸ್ಟಲ್ಸ್, ಥ್ಯಾಂಕ್ ಯು ಮೇಕೋವರ್, ಧನ್ಯವಾದ. ಸೊ ನಾವು 7 ಪಾಯಿಂಟ್ಸ್ ಮುಗಿಸಿದ್ವಿ. ದ 8th one is ವಿನ್ನಿಂಗ್ ಆ್ಯಡ್ ಸರ್ವೆ. ವಿನ್ನಿಂಗ್ ಆ್ಯಡ್ ಅಂದರೆ ಯಾವ ಅಡ್ವರ್ಟೈಸ್ಮೆಂಟ್ ಸಕ್ಸಸ್ಫುಲ್ ಆಗಿದೆ ಅದನ್ನು ಸ್ಟಡಿ ಮಾಡಬೇಕು ನಾವು. ಯಾವ ಅಡ್ವರ್ಟೈಸ್ಮೆಂಟ್ TV ನಲ್ಲಿ, ರೇಡಿಯೋದಲ್ಲಿ, FM ಅಲ್ಲಿ, ಅಥವಾ ಇನ್ಸ್ಟಾಗ್ರಾಮಲ್ಲಿ, ಅಥವಾ ಯೂಟ್ಯೂಬಲ್ಲಿ, ನಮ್ಮ ಫೇಸ್ಬುಕ್ಕಲ್ಲಿ ಯಾವ ಅಡ್ವರ್ಟೈಸ್ಮೆಂಟ್ ಬರ್ತಾ ಇದೆ, ಯಾವುದೇ ಇಂಡಸ್ಟ್ರಿ ಆಗಿದ್ರು ಅದು ತುಂಬ ಜನ ವ್ಯೂ ಮಾಡಿದ್ದಾರೆ, ತುಂಬ ಜನ ಶೇರ್ ಮಾಡಿದ್ದಾರೆ ಅಂದರೆ ಸ್ಟಾರ್ಟ್ ಅಬ್ಸರ್ವಿಂಗ್ ಇಟ್. ಎಷ್ಟು ಜನ ಮಾಡ್ತೀರಾ ಇದನ್ನು? ಹೌ ಮೆನಿ ಆಫ್ ಯು ವಿಲ್ ಡೂ ದಿಸ್? ವಿಲ್ ಯು ಡೂ ದಿಸ್? ರೈಟ್ ದ ಆ್ಯಡ್ ಕಾಪಿನ ವಾಚ್ ಮಾಡೋದು.
ನನ್ನ ಅಡ್ವರ್ಟೈಸ್ಮೆಂಟೇ ಬೇಕಾದ್ರೆ ನೀವೇನು ಮಾಡ್ಬೋದು, ಒಂದು 4 ಸತಿ ನೋಡ್ಬಿಟ್ಟು ಬರಿಬೋದು ಏನು ಬರೆದಿದ್ದಾರೆ. ಬೇರೆ ಬೇರೆ ಟ್ರೈನರ್ ಕೋಚಸ್ನ ಯಾರಾದರೂ ನೀವು ಫಾಲೋ ಮಾಡ್ತಿದ್ದಾರೆ, ಅವ್ರ ಅಡ್ವರ್ಟೈಸ್ಮೆಂಟ್ ಬರೀತಾ ಇದ್ರೆ ಯು ನೀಡ್ ಟು ರೈಟ್ ಡೌನ್ ದಟ್ ಅವ್ರು ಹೆಂಗೆ ಮಾತಾಡಿದ್ದಾರೆ. ಸ್ಟಡಿ ದ ವಿನ್ನಿಂಗ್ ಆ್ಯಡ್ಸ್. ಇಟ್ ಕುಡ್ ಬಿ ಎನಿ ವಿನ್ನಿಂಗ್ ಆ್ಯಡ್ಸ್. ರೇಡಿಯೋದಲ್ಲಿ 15 ಸೆಕೆಂಡ್ 10 ಸೆಕೆಂಡಲ್ಲಿ ಬರೋದಿರ್ಬೋದು, ಆರ್ ಟಿ ವಿನಲ್ಲಿ ಬರೋದಿರ್ಬೋದು, ನ್ಯೂಸ್ ಪೇಪರಲ್ಲಿ ಬರೋದಿರ್ಬೋದು. ಅದನ್ನು ಅಬ್ಸರ್ವ್ ಮಾಡಬೇಕು. ದೆನ್ ಯು ವಿಲ್ ಬಿಕಮ್ ಎಕ್ಸ್ಪರ್ಟ್. ಎಷ್ಟು ಜನ ಮಾಡ್ತೀರಾ? ಹೌ ಮೆನಿ ಆಫ್ ಯು ವಿಲ್ ಡೂ? 2 ಲೈನಲ್ಲಿ ಜನರ ಅಟೆನ್ಷನ್ ಪಡಿತಾರೆ. ಕರೆಕ್ಟ್. ಚಳಿಗಾಲ, ಬಿಸಿ ಬಿಸಿ ಸಮೋಸ ಆಗಿಬಿಡ್ಲಿ, ಆರ್ಡರ್ ಮಾಡಿ ಝೊಮ್ಯಾಟೊನಲ್ಲಿ. ಎಷ್ಟು ಜನ ನೋಡಿದ್ದೀರಾ? ವಿನ್ನಿಂಗ್ ಆಡ್ಸ್. ರೆಡಿ ಟು ಡೂ ದಿಸ್? ಓಕೆ, ಈ 10 ಪಾಯಿಂಟು ಕೂಡ ಎಷ್ಟು ಜನರಿಗೆ ಬೇಕು? ಹೌ ಮೆನಿ ಆಫ್ ಯು ವಾಂಟ್ 10 ಪಾಯಿಂಟ್ ದಿಸ್ ಪೋಸ್ಟರ್ಸ್? ಕ್ವಿಕ್ಲಿ ಕಮ್ ಟು ಮೈ ಮಾಸ್ಟರ್ ಕೋಚ್ ಸತ್ಯ BTA ಯೂಟ್ಯೂಬ್ ಚಾನಲ್ ಬನ್ನಿ. ಲೈಕ್ ಡಿಸ್ಕ್ರಿಪ್ಷನ್ ಹೋಗ್ಬಿಟ್ಟು ನಮ್ಮದೊಂದು ವಾಟ್ಸಪ್ ಗ್ರೂಪ್ ಇದೆ. ಜಾಯಿನ್ ದ ವಾಟ್ಸಪ್ ಗ್ರೂಪ್ ಕ್ವಿಕ್ಲಿ. ಆ್ಯಂಡ್ ಐ ವಿಲ್ ಶೇರ್. ಈ ಸೆಷನ್ ಮುಗಿದ ತಕ್ಷಣ ನಾನು ಈ 10 ಪಾಯಿಂಟ್ಗಳನ್ನ ಒಂದು ಪವರ್ಫುಲ್ ಪೋಸ್ಟರ್ ಇಮೇಜ್ ಮಾಡಿದ್ದೀನಿ, PDF ಮಾಡಿದ್ದೀನಿ. ಐ ವಿಲ್ ಶೇರ್ ಇಟ್. ಜಾಯಿನ್ ದಟ್ ಗ್ರೂಪ್. ರೈಟ್. 9, 10 ಮೋಸ್ಟ್ ಇಂಪಾರ್ಟೆಂಟ್. ದ 9th ಪಾಯಿಂಟ್ ಈಸ್ ಟೆಸ್ಟ್ ಆ್ಯಂಡ್ ಇಂಪ್ರೂವ್. ನೀವೊಂದು ವಿಡಿಯೋ ಮಾಡಿದ್ಮೇಲೆ ಎಷ್ಟು ಜನ ವ್ಯೂ ಮಾಡಿದ್ರು ಚೆಕ್ ಮಾಡಬೇಕು. ಎಲ್ಲಿಗೆ ಡ್ರಾಪ್ ಆದರು ಇನ್ಸ್ಟಾಗ್ರಾಮಲ್ಲಿ ನೀವು ನೋಡ್ಬೋದು. ಇನ್ಸ್ಟಾಗ್ರಾಮಲ್ಲಿ ಒಂದಷ್ಟು ಆದಮೇಲಿಂದ ಏನಾಗುತ್ತೆ, ಡ್ರಾಪ್ ಆಗುತ್ತೆ. ಇಲ್ಲಿಗೆ ನಾನು ಏನು ಮಾತಾಡಿದೆ, ಏನು ತಪ್ಪು ಮಾಡಿದೆ. ರೈಟ್. ಸೊ ಯು ನೀಡ್ ಟು ಕ್ರಾಸ್ ಚೆಕ್. ಎಲ್ಲಿವರೆಗೂ ವಿಡಿಯೋ ಜನ ಅಟೆನ್ಷನ್ ಇದ್ರು, ಎಲ್ಲಿ ಬಿದ್ದೋಯ್ತು ನನ್ನ ವಿಡಿಯೋ. ಸೊ ರೈಟ್, ಟೆಸ್ಟ್ ಆ್ಯಂಡ್ ಇಂಪ್ರೂವ್. ಕೀಪ್ ಇಂಪ್ರೂವಿಂಗ್ ಯುವರ್ ಸೆಲ್ಫ್. ವಾಪಸ್ ನೋಡ್ಬೇಕು, ನಾನು ಹೆಂಗೆ ಮಾತಾಡಿದ್ದೀನಿ, ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಿದೆಯಾ, ಟ್ರೂತ್ ಇದೆಯಾ, ಶಾಕಿಂಗ್ ಇದೆಯಾ, ಕಸ್ಟಮರ್ ನನ್ನ ಆ್ಯಡ್ಸಲ್ಲಿ ನನ್ನ ಕಾಪಿ ಮಾಡಿ ಬರೆಯೋದ್ರಲ್ಲಿ 15 ಸೆಕೆಂಡ್ 30 ಸೆಕೆಂಡ್ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆಯಾ, ಒಂದು ಕಾಲು ನಿಮಿಷದಲ್ಲಿ ಮೆಸೇಜ್ ಕರೆಕ್ಟಾಗಿ ಸಿಕ್ಕಿದೆಯಾ, ಎಲ್ಲಾದರೂ ನಾನು ಸರಿಯಾದ ಪದ ಬಳಸಿದ್ನ ಇಲ್ಲ, ಎಕ್ಸಾಂಪಲ್ ಸರಿಗಿತ್ತಾ ಇಲ್ವಾ, ಸೊ ವಿಡಿಯೋ ಆ್ಯಂಗಲ್ ಹೆಂಗಿತ್ತು, ಎಡಿಟಿಂಗ್ ಹೆಂಗಿತ್ತು. ಗೋ ಬಟ್ ಚೆಕ್ ಎವ್ರಿಥಿಂಗ್. ಟೆಸ್ಟ್ ಆ್ಯಂಡ್ ಇಂಪ್ರೂವ್. ನೆಕ್ಸ್ಟ್, the 10th is very very essential, most important as a business owner, Karnataka business Udyami, PTA member, or my followers online family. This if you learn, then only become a copy master agak sadhya. Without this you can never ever become a expert. In ಕಡಿಮೆ ಸಮಯದಲ್ಲಿ ಜನ ನಿಮ್ಗೆ ಹಣ ಕೊಡಲಿಕ್ಕೆ, ನಿಮ್ಮನ್ನು ಫಾಲೋ ಮಾಡಲಿಕ್ಕೆ, ಅಥವಾ ನಿಮ್ಮನ್ನು ಇನ್ಫ್ಲೂಯೆನ್ಸರ್ ಅಂತ ತಿಳಿಲಿಕ್ಕೆ ಇದನ್ನು ನೀವು ಮಾಡ್ತಾ ಇಲ್ಲ ಅಂದರೆ, ಇದನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ, ಯು ಕ್ಯಾನ್ ನೆವರ್ ಬಿಕಮ್ ಎ ಇನ್ಫ್ಲೂಯೆನ್ಸರ್. ಯು ನೋ ವಾಟ್ಸ್ ದಟ್ ಒನ್ ವರ್ಡ್? ಹ್ಯೂಮನ್ ಬಿಹೇವಿಯರ್. ಹ್ಯೂಮನ್ ಬಿಹೇವಿಯರ್ನ ಸ್ಟಡಿ ಮಾಡಿದ್ರಿ ನೀವು, ಯು ಬಿಕಮ್ ಎ ಬೆಸ್ಟ್ ಸ್ಟೂಡೆಂಟ್ ಆಫ್ ಎ ಹ್ಯೂಮನ್ ಬಿಹೇವಿಯರ್. ದೆನ್ ಓನ್ಲಿ ಇವತ್ತಿನ ಆ್ಯಡ್ ವರ್ಡ್ ಅಥವಾ ಕಾಪಿ ರೈಟಿಂಗ್ ತುಂಬ ಮಹತ್ವ ಪಡೆಯುತ್ತೆ. ನಿಮ್ಮ ಬರವಣಿಗೆ, ನಿಮ್ಮ ಮಾತು, ನಿಮ್ಮ ಡೆಲಿವರಿ ಶೈಲಿ, ನಿಮ್ಮ ಎಕ್ಸಾಂಪಲ್ಸ್ ಅಟ್ರಾಕ್ಟ್ ಮಾಡಬೇಕು. ಬಿಗ್ ಪ್ರಾಮಿಸ್ ಇರಬೇಕು, ಕಾಲ್ ಟು ಆಕ್ಷನ್ ಕೊಡಬೇಕು. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಟುಡೇ. ಸೊ ಹೌ ಮೆನಿ ಆಫ್ ಯು ವಿಲ್ ಕಮ್ ಟುಮಾರೋ? Day 4, evening 6:40 to 7 o'clock. Okay. Day 4, how many of you will come to learn the viral video secret? So I'll give you a step-by-step viral video secrets. Bitkodtini. Are you ready for this? I'm waiting for all of you. Yeah, you may watch live or you may watch record. Right? Human behavior. Thank you so much for watching. Thank you well in advance for comments and sharing and joining my WhatsApp community where I will be sharing the 10 steps copywriting mastery 10 steps na ಒಂದು PDF ಮಾಡಿದೀನಿ, ನಾನು ಕೊಡ್ತೀನಿ ಎಲ್ರಿಗೂ. Thank you. If you are not yet subscribed my channel, please subscribe. And if you are not yet joined my webinar, my community, BTA community join ಆಗಿಲ್ಲ ಅಂದರೆ Instagram ಅಲ್ಲಿ type in the chat box link ಅಂದ್ಬಿಟ್ಟು, so you'll receive a webinar link, join the link. And YouTube ಅಲ್ಲಿ ಇದ್ದೀರಾ ಅಂದರೆ ವಾಟ್ಸಪ್ ಗ್ರೂಪ್ ಜಾಯಿನ್ ಆಗಿ ವೆಬಿನಾರ್ ಅಟೆಂಡ್ ಮಾಡಿ, become my community member and practice, and I will give you a next level success to all of you. Every month 5 lakhs high profitable automated business build ಮಾಡಿ ಹ್ಯಾಪಿ ಬಾಸ್ ಆಗ ಬಿಸ್ನೆಸ್ ಓನರ್ ಆಗಬೇಕು, ನೀವು ಇನ್ಫ್ಲೂಯೆನ್ಸರ್ ಆಗಬೇಕು ನಿಮ್ಮ ಇಂಡಸ್ಟ್ರಿಯಲ್ಲಿ. ಥ್ಯಾಂಕ್ ಯು, ನಮಸ್ಕಾರ, ಶುಭರಾತ್ರಿ. ರೈಟ್, ನಾವು ನೈಟಲ್ಲಿ ಈ ಸೆಷನ್ ಮಾಡ್ತಾ ಇರೋದು. ಥ್ಯಾಂಕ್ ಯು.
ಥ್ಯಾಂಕ್ ಯು ಇನ್ಸ್ಟಾ ಫ್ಯಾಮಿಲಿ.